ಮೊದಲನೆಯದಾಗಿ ಸಮಸ್ತ ಕನ್ನಡಿಗರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಇಂದು ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿಯ ಗಡಿ ದಾಟಿದೆ. ಇದೆಲ್ಲವೂ ಕೂಡ ನೀವು ಕೊಟ್ಟಂತಹ ಪ್ರೀತಿ ಪ್ರೋತ್ಸಾಹದಿಂದ ಸಾಧ್ಯವಾಗಿದೆ. ಇದಕ್ಕೆ ಥ್ಯಾಂಕ್ಸ್ ಎನ್ನುವ ಪದ ತುಂಬಾ ಚಿಕ್ಕದ್ದು. ನಾವು ಇದೇ ರೀತಿಯಾಗಿ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವ ವಿಡಿಯೋಸ್ಗಳನ್ನು ಮಾಡ್ತಾನೆ ಇರ್ತೇವೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ಇರಲಿ. ಅತಿ ಬೇಗನೆ ನಾವು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಗಡಿ ದಾಟುವಂತೆ ಆಶಿಸೋಣ. ಧನ್ಯವಾದಗಳು. ಫ್ಯಾಕ್ಟ್ ನಂಬರ್ 1, ಯಾವುದೇ ವಸ್ತುವಿನ ಮೇಲಿರುವ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಸುಲಭವಾಗಿ ಆ ಪ್ರಾಡಕ್ಟ್ನ ಡೀಟೇಲ್ಸ್ ತಿಳಿದುಕೊಳ್ಳಬಹುದು. ಆದರೆ ನಿಮಗಿದು ಗೊತ್ತಾ, 2012ರಲ್ಲಿ UKದ ಒಂದು ಕಂಪನಿ ಈ ವಿಧಾನವನ್ನು ಇನ್ನೂ ಅಡ್ವಾನ್ಸ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿತ್ತು. ಅದೇನೆಂದರೆ, ಇವರು ಸತ್ತವರ ಸಮಾಧಿಯ ಮೇಲೆ ಈ ರೀತಿಯ QR ಕೋಡನ್ನು ಅಳವಡಿಸಿರ್ತಾರೆ. ನೀವು ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಆ ಸಮಾಧಿಯಲ್ಲಿರುವ ವ್ಯಕ್ತಿಯ ಫೋಟೋಸ್, ಬಯೋಗ್ರಫಿ ಮತ್ತು ಅವರ ವಿಡಿಯೋ ಕ್ಲಿಪ್ಸ್ಗಳನ್ನು ಕೂಡ ನೋಡಬಹುದು. ಈ ಕಾನ್ಸೆಪ್ಟ್ ವೇಗವಾಗಿ ಪಾಪ್ಯುಲರ್ ಆದ್ರಿಂದ ಇದನ್ನು ಈಗ USA, ನೆದರ್ಲ್ಯಾಂಡ್, ರಷ್ಯಾ ದೇಶಗಳಲ್ಲಿ ಕೂಡ ಬಳಸ್ತಿದ್ದಾರೆ. ಫ್ಯಾಕ್ಟ್ ನಂಬರ್ 2, ಶಾಂತಿದೇವಿ ಎಂಬ ಈ ಮಹಿಳೆ 1926ರಲ್ಲಿ ಡೆಲ್ಲಿಯಲ್ಲಿ ಜನಿಸ್ತಾರೆ. ಇವರು 4 ವರ್ಷ ವಯಸ್ಸಿದ್ದಾಗ ತನ್ನ ಪೋಷಕರಿಗೆ ಹೀಗೆ ಹೇಳ್ತಾರೆ, ನಾನು ಹಿಂದಿನ ಜನ್ಮದಲ್ಲಿ ಉತ್ತರ ಪ್ರದೇಶದ ಮಥುರಾ ಎಂಬ ಊರಿನಲ್ಲಿ ಜನಿಸಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಲು ಕೂಡ ಪ್ರಯತ್ನಿಸ್ತಾರೆ. ತಾನು ಆಗಿನಿಂದ ತನ್ನ ಹಿಂದಿನ ಜನ್ಮದ ಬಗ್ಗೆ ಎಲ್ಲರಿಗೂ ಹೇಳಲು ಪ್ರಾರಂಭಿಸ್ತಾರೆ. ಇವರಿಗೆ 10 ವರ್ಷ ವಯಸ್ಸಾದಾಗ ತನ್ನ ಹಿಂದಿನ ಜನ್ಮದ ವಿಷಯ ಒಂದೇ ಸಾರಿ ಮಹಾತ್ಮ ಗಾಂಧೀಜಿಯವರವರೆಗೂ ಹೋಗುತ್ತೆ. ಸುಮಾರು 50ಕ್ಕಿಂತ ಹೆಚ್ಚು ಇನ್ವೆಸ್ಟಿಗೇಟರ್ಸ್ ಇವರನ್ನು ಟೆಸ್ಟ್ ಮಾಡ್ತಾರೆ. ಇಷ್ಟಕ್ಕೂ ಅವರು ಹೇಳುವುದೇನೆಂದರೆ, ಇವರು ತನ್ನ ಹಿಂದಿನ ಜನ್ಮದಲ್ಲಿ ಮಥುರಾ ಎಂಬ ಊರಿನಲ್ಲಿ ಹುಟ್ಟಿದ್ದಾರೆ ಮತ್ತು ಇವರ ಹೆಸರು ಹಿಂದಿನ ಜನ್ಮದಲ್ಲಿ ಲುಗ್ದಾದೇವಿ ಮತ್ತು ಗಂಡನ ಹೆಸರು ಕೇದಾರನಾಥ್. ಮತ್ತು 1925ರಲ್ಲಿ ಇವರು ಒಂದು ಮಗುವಿಗೆ ಜನ್ಮ ನೀಡ್ತಾರೆ. ಹೀಗೆ ಜನ್ಮ ನೀಡಿದ 10 ದಿನಗಳಲ್ಲಿ ಇವರು ಸತ್ತು ಹೋಗ್ತಾರೆ. ಇವರು ಹೇಳಿದ ವಿವರಗಳ ಪ್ರಕಾರ ನಿಜವಾಗಿಯೂ ಮಥುರಾ ಎಂಬ ಹಳ್ಳಿಯಲ್ಲಿ ಕೇದಾರನಾಥ್ ಇದ್ದಾರೆ ಮತ್ತು ಮಗು ಹುಟ್ಟಿದ 10 ದಿನಗಳಿಗೆ ತನ್ನ ಹೆಂಡತಿ ಸತ್ತು ಹೋಗಿರ್ತಾರೆ ಮತ್ತು ತನ್ನ ಹೆಂಡತಿ ಹೆಸರು ಕೂಡ ಲುಗ್ದಾದೇವಿ. ಶಾಂತಿದೇವಿ ಕೇವಲ ಇವೊಂದೇ ಅಲ್ಲದೆ ಮಥುರಾ ಹಳ್ಳಿಯಲ್ಲಿ ಮಾತನಾಡುವ ಭಾಷೆಯಿಂದ ಕೂಡ ಮಾತನಾಡ್ತಾರೆ. ಹಿಂದಿನ ಜನ್ಮದಲ್ಲಿ ನಡೆದ ಪ್ರತಿ ವಿಷಯದ ಬಗ್ಗೆ ಕರೆಕ್ಟಾಗಿ ಹೇಳ್ತಾರೆ. ಆದರೆ ನಿಜವಾಗಿ ಇವರು ಪುನಃ ಹುಟ್ಟಿದ್ದಾರಾ ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಇವರು ಹೀಗೆ ಹೇಳ್ತಿದ್ದಾರಾ ಎನ್ನುವುದು ಈಗಲೂ ಯಾರಿಗೂ ಅರ್ಥವಾಗುತ್ತಿಲ್ಲ. ಫ್ಯಾಕ್ಟ್ ನಂಬರ್ 3, ಸಾಮಾನ್ಯವಾಗಿ ನಮಗೆಲ್ರಿಗೂ ಸೀನು ಬರುತ್ತವೆ. ದಿನಕ್ಕೆ 1 ಅಥವಾ 2 ಸಾರಿ ಮಾತ್ರ ಬರುತ್ತೆ. ಆದರೆ ಡೊನ್ನಾ ಗಿಫೋನ್ಸ್ ಎಂಬ ಈ ಮಹಿಳೆಗೆ 2 ವರ್ಷಗಳ ಕಾಲ ನಾನ್ ಸ್ಟಾಪ್ ಆಗಿ ಸೀನು ಬರುತ್ತಲೇ ಇರ್ತವೆ. ಹೀಗೆ ಇವರು 2 ವರ್ಷಗಳ ಕಾಲ ಸೀನುತ್ತಾ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಕೂಡ ಸಾಧಿಸ್ತಾರೆ. ಇವರಿಗೆ ಮೊಟ್ಟ ಮೊದಲನೆಯ ಬಾರಿಗೆ ಜನವರಿ 13, 1981ರಲ್ಲಿ ಸೀನು ಬರಲು ಪ್ರಾರಂಭಿಸುತ್ತೆ. ಹೀಗೆ 1983 ಸೆಪ್ಟೆಂಬರ್ 16ರವರೆಗೂ ಸೀನುತ್ತಲೇ ಇರುತ್ತಾರೆ. ಆದರೆ ಇಲ್ಲಿ ನಿಮಗೆ ಒಂದು ಡೌಟ್ ಬರಬಹುದು, ಅದೇನೆಂದರೆ ನಿದ್ರೆಯಲ್ಲಿ ಕೂಡ ಇವರು ಸೀನುತ್ತಲೇ ಇದ್ರಾ ಅಂತ. ಆದರೆ ಇದು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಾವು ನಿದ್ದೆ ಮಾಡುವಾಗ ನಮ್ಮ ಮಸಲ್ಸ್ ರಿಲ್ಯಾಕ್ಸ್ಡ್ ಆಗಿರ್ತವೆ ಮತ್ತು ರಿಫ್ಲೆಕ್ಟ್ ರಿಯಾಕ್ಷನ್ಸ್ ಕೂಡ ಶಟ್ ಡೌನ್ ಆಗಿರ್ತವೆ. ಇದಕ್ಕಾಗಿ ಇವರಿಗೆ ಹಗಲಿನಲ್ಲಿಯೇ ಕಂಟಿನ್ಯೂಯಸ್ ಆಗಿ ಸೀನು ಬರುತ್ತಿತ್ತು. ಇವರಿಗೆ 1 ವರ್ಷದಲ್ಲಿ ಎಷ್ಟು ಸೀನು ಬರುತ್ತಿದ್ದವು ಅಂತ ಗೊತ್ತಾದರೆ ನೀವು ನಿಜವಾಗ್ಲೂ ಆಶ್ಚರ್ಯಗೊಳ್ತೀರಾ. ಇವರಿಗೆ 1 ವರ್ಷದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಬಾರಿ ಸೀನು ಬರುತ್ತಿದ್ದವಂತೆ. ಈ ವಿಷಯ ನಮಗೆ ಸ್ವಲ್ಪ ವಿಚಿತ್ರ ಅಂತ ಅನಿಸಬಹುದು, ಆದರೆ ಇಷ್ಟು ಬಾರಿ ಸೀನುವುದು ಅಂದರೆ ನರಕದಂತೆ ಇರುತ್ತೆ. ಫ್ಯಾಕ್ಟ್ ನಂಬರ್ 4, ಪ್ರಪಂಚದಲ್ಲಿರುವ ಅತ್ಯಂತ ದೊಡ್ಡ ವಾಟರ್ ಫಾಲ್ಸ್ಗಳಲ್ಲಿ ನಯಾಗರಾ ವಾಟರ್ ಫಾಲ್ಸ್ ಕೂಡ ಒಂದು. ಇದು ಅಮೆರಿಕದ ಕೆನಡಾದಲ್ಲಿದೆ. ಇದನ್ನು ಮೇಲಿಂದ ನೋಡಿದಾಗ ಇದು ನೋಡೋದಕ್ಕೆ ಹಾರ್ಶ್ ಶೂನಂತೆ ಕಾಣಿಸುತ್ತೆ. ಇದಕ್ಕಾಗಿ ಇದನ್ನು ಹಾರ್ಶ್ ಶೂ ಫಾಲ್ಸ್ ಅಂತ ಕೂಡ ಕರೀತಾರೆ. ಇದರ ಸೌಂದರ್ಯವನ್ನು ಸವಿಯಲು ಅನೇಕ ಟೂರಿಸ್ಟ್ ಇಲ್ಲಿಗೆ ಬರ್ತಿರ್ತಾರೆ. ಇದು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅಪಾಯಕಾರಿಯಾಗಿದೆ. ಎಷ್ಟೋ ಜನರು ಇಲ್ಲಿ ಕಾಲು ಜಾರಿ ಬೀಳ್ತಿರ್ತಾರೆ. ಒಂದು ಅಂದಾಜಿನ ಪ್ರಕಾರ 1850ರಿಂದ 2011ರ ಮಧ್ಯಕಾಲದಲ್ಲಿ ಇದರಲ್ಲಿ ಸುಮಾರು 5,000 ಡೆಡ್ ಬಾಡೀಸ್ ಸಿಕ್ಕಿವೆಯಂತೆ. ಈ ನಯಾಗರಾ ಫಾಲ್ಸ್ನಲ್ಲಿ ಬಿದ್ದು ಬದುಕುವುದು ಇಂಪಾಸಿಬಲ್ ಅಂತ ಹೇಳಬಹುದು. ಆದರೆ ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಬಾಬಿ ಲೀಚಿ ಎಂಬ ಈ ವ್ಯಕ್ತಿ ಮಾತ್ರ 1911 ಜುಲೈ 5ರಂದು ಸಿಲಿಂಡರ್ ಶೇಪ್ನಂತಹ ಈ ದೊಡ್ಡ ಟ್ಯೂಬ್ನಲ್ಲಿ ಕೂತುಕೊಂಡು ನಯಾಗರಾ ಫಾಲ್ಸ್ನಿಂದ ಕೆಳಗೆ ಬಿದ್ದು ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲದೆ ಪಾರಾಗ್ತಾರೆ. ಆದರೆ ಅಷ್ಟು ಫೋರ್ಸ್ನಿಂದ ಕೆಳಗೆ ಬೀಳುವುದರಿಂದ ತನ್ನ ಮೊಣಕಾಲಿನ ಚಿಪ್ಪುಗಳು ಫ್ರಾಕ್ಚರ್ ಆಗ್ತವೆ. ಇವರಿಗೆ ಚೇತರಿಸಿಕೊಳ್ಳಲು 6 ತಿಂಗಳು ಆಗುತ್ತೆ. ಆದರೆ ಇಲ್ಲಿ ಆಶ್ಚರ್ಯಗೊಳಿಸುವ ವಿಷಯವೇನೆಂದರೆ, ಇಷ್ಟು ದೊಡ್ಡ ಅಪಾಯದಿಂದ ತಪ್ಪಿಸಿಕೊಂಡ ಇವರು ನ್ಯೂಜಿಲೆಂಡ್ನಲ್ಲಿ ಹಾಗೆ ನಡೆದುಕೊಂಡು ಹೋಗುವಾಗ ಮೂಸಂಬಿಯ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರಿ ಕೆಳಗೆ ಬಿದ್ದು ಸತ್ತು ಹೋಗ್ತಾರೆ. ಫ್ಯಾಕ್ಟ್ ನಂಬರ್ 5, ನೀವು ಯಾವತ್ತಾದರೂ ಇದನ್ನು ಯೋಚನೆ ಮಾಡಿದ್ದೀರಾ? ನಾವು ತಿನ್ನುವ ಬಾಳೆಹಣ್ಣಿನಲ್ಲಿ ಬೀಜಗಳಿರುವುದಿಲ್ಲ, ಆದರೆ ರೈತರು ಇಷ್ಟು ಬಾಳೆ ಗಿಡಗಳನ್ನು ಹೇಗೆ ನೆಡ್ತಿದ್ದಾರೆ ಅಂತ. ಆದರೆ ವಾಸ್ತವವಾಗಿ ಬಾಳೆಹಣ್ಣಿನಲ್ಲಿ ಕೂಡ ಬೀಜಗಳಿರ್ತವೆ. ಪ್ರಸ್ತುತ ನಾವು ಪ್ರತಿನಿತ್ಯ ತಿನ್ನುವ ಬಾಳೆಹಣ್ಣಿನಲ್ಲಿ ಬೀಜಗಳು ಕಾಣಿಸುವುದಿಲ್ಲ.
ಒಂದು ಕಾಲದಲ್ಲಿ ಬಾಳೆಹಣ್ಣು ತುಂಬ ನ್ಯಾಚುರಲ್ ಆಗಿ ಬೆಳೆಯುತ್ತಿತ್ತು. ಆ ಬಾಳೆಹಣ್ಣನ್ನು ತೆಗೆದು ನೋಡಿದರೆ ಅದರಲ್ಲಿ ನಮಗೆ ಅನೇಕ ಬೀಜಗಳು ಕಾಣಿಸುತ್ತಿದ್ದವು. ಆದರೆ ಈಗ ಇವುಗಳನ್ನು ಕೆಮಿಕಲ್ ಹಾಕಿ ಹೈಬ್ರಿಡ್ ಹಣ್ಣನ್ನು ತುಂಬ ವೇಗವಾಗಿ ಬೆಳೆಸ್ತಿದ್ದಾರೆ. ಇದಕ್ಕಾಗಿ ನಮಗೆ ಇದರಲ್ಲಿ ಬೀಜಗಳು ಕಾಣಿಸುವುದಿಲ್ಲ. ನೀವು ಸರಿಯಾಗಿ ಗಮನಿಸಿದರೆ ಆ ಬಾಳೆಹಣ್ಣಲ್ಲಿ ಚಿಕ್ಕ ಚಿಕ್ಕ ಚುಕ್ಕೆಗಳಂತೆ ಕಾಣಿಸುವುದೇ ಬೀಜಗಳು. ಹಾಗಾದರೆ ಈಗಿನ ಹಣ್ಣಲ್ಲಿ ಸರಿಯಾದ ಬೀಜಗಳಿಲ್ಲ. ಆದರೂ ಇಷ್ಟು ಗಿಡಗಳನ್ನು ಹೇಗೆ ನೆಡ್ತಿದ್ದಾರೆ ಗೊತ್ತಾ? ಆಗಲೇ ಇರುವ ಬಾಳೆಹಣ್ಣಿನ ಗಿಡವನ್ನು ಕೊಯ್ದು ಅದನ್ನು ಭೂಮಿಯಲ್ಲಿ ನೆಡ್ತಾರೆ. ಹೀಗೆ ಕೆಲವು ದಿನಗಳಿಗೆ ಬಾಳೆ ಗಿಡ ಬೆಳೆಯುತ್ತೆ. ಫ್ಯಾಕ್ಟ್ ನಂಬರ್ 6, ಮಾಂಸಾಹಾರಿಗಳಿಗೆ ಮೀನುಗಳೆಂದರೆ ಇಷ್ಟವಿರುತ್ತೆ. ಚಿಕನ್, ಮಟನ್ ತಿನ್ನುವುದಕ್ಕಿಂತ ಈ ಮೀನುಗಳನ್ನು ತಿನ್ನುವುದರಿಂದ ಅನೇಕ ಲಾಭಗಳಿವೆ. ಆದರೆ ನೀವು ಈಗಿನವರೆಗೂ ಅನೇಕ ವಿಧವಾದ ಮೀನುಗಳನ್ನು ತಿಂದಿರ್ತೀರಾ. ಆದರೆ ಸರ್ಪ ಸ್ವಲ್ಪ ಎಂಬ ಹೆಸರಿನ ಒಂದು ಮೀನು ಇದೆ. ಒಂದು ವೇಳೆ ನೀವು ಈ ಮೀನನ್ನು ತಿನ್ನಲು ಪ್ರಯತ್ನಿಸಿದರೆ ನಿಮ್ಮ ಪರಿಸ್ಥಿತಿ ಅಧೋಗತಿ. ಈ ಮೀನನ್ನು ತಿನ್ನುವುದರಿಂದ ನಿಮ್ಮ ಮೆದುಳು ಕೆಟ್ಟು ಹೋಗುತ್ತೆ. ಬದುಕಿರುವಾಗಲೇ ನರಕ ಕಾಣಿಸುತ್ತೆ. ಒಂದು ಬಾರಿ ಇಬ್ಬರು ವ್ಯಕ್ತಿಗಳು ಈ ಮೀನನ್ನು ತಿಂತಾರೆ. ತಿಂದ 2 ಗಂಟೆಗಳ ನಂತರ ಇವರಿಗೆ ಭಯಂಕರವಾದ ಭ್ರಮೆ ಉಂಟಾಗುತ್ತೆ ಮತ್ತು ತೀವ್ರವಾದ ಮತ್ತಿಗೆ ಗುರಿಯಾಗ್ತಾರೆ. ನಿಧಾನವಾಗಿ ಇವರಿಗೆ ಹ್ಯಾಲ್ಯೂಸಿನೇಷನ್ ಆಗಲು ಪ್ರಾರಂಭಿಸುತ್ತೆ. ಹೀಗೆ ಇವರು ಸುಮಾರು 36 ಗಂಟೆಗಳ ಕಾಲ ಹ್ಯಾಲ್ಯೂಸಿನೇಷನ್ನಲ್ಲಿಯೇ ಇರ್ತಾರೆ. ಇಷ್ಟಕ್ಕೂ ಈ ಫಿಶ್ ನಮ್ಮನ್ನು ಯಾಕೆ ಇಷ್ಟು ಹ್ಯಾಲ್ಯೂಸಿನೇಷನ್ಗೆ ಗುರಿಯಾಗುವಂತೆ ಮಾಡುತ್ತೆ ಅಂತ ವಿಜ್ಞಾನಿಗಳು ಈ ಮೀನನ್ನು ಟೆಸ್ಟ್ ಮಾಡಿದಾಗ ಈ ಮೀನಿನ ದೇಹದಲ್ಲಿ ಥಯೋಲಿಯೋನೋಟಾಕ್ಸಿನ್ ಎಂಬ ಪದಾರ್ಥವನ್ನು ಗುರುತಿಸ್ತಾರೆ. ಇದರಿಂದಲೇ ಭಯಂಕರವಾದ ಹ್ಯಾಲ್ಯೂಸಿನೇಷನ್ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಈ ಮೀನನ್ನು ಬೇರೆ ಯಾವ ಮೀನು ತಿಂದರೂ ಕೂಡ ಅದು ಬದುಕಿರುವುದಿಲ್ಲ. ಫ್ಯಾಕ್ಟ್ ನಂಬರ್ 7, ನಿಮ್ಮ ಫೋನನ್ನು ರಾತ್ರಿ ಇಡೀ ಚಾರ್ಜ್ ಮಾಡಿದ್ರೆ ಏನಾಗುತ್ತೆ? ಈ ಪ್ರಶ್ನೆ ನಿಮ್ಮಲ್ಲಿ ಅನೇಕರಿಗೆ ಬಂದೇ ಬಂದಿರುತ್ತೆ. ಈಗ ಇದರ ಹಿಂದಿನ ಎಕ್ಸಾಕ್ಟ್ ರೀಸನ್ ಏನೆಂದು ನೋಡೋಣ. ನಿಮ್ಮಲ್ಲಿ ಅನೇಕರು ಹೀಗೆ ಹೇಳುವುದನ್ನು ಕೇಳಿರ್ತೀರಾ, ಫೋನನ್ನು ರಾತ್ರಿ ಇಡೀ ಚಾರ್ಜ್ ಮಾಡುವುದರಿಂದ ಫೋನ್ ಹೀಟ್ ಆಗುತ್ತೆ ಮತ್ತು ಬ್ಯಾಟ್ರಿ ಕೆಟ್ಟು ಹೋಗುತ್ತೆ. ಇದನ್ನು ಪ್ರತಿನಿತ್ಯ ಮಾಡುವುದರಿಂದ ಫೋನ್ ಬ್ಲಾಸ್ಟ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಹೀಗೆ ಹಳೆಯ ಕೀಪ್ಯಾಡ್ ಫೋನ್ಸ್ಗಳಲ್ಲಿ ಮಾತ್ರ ಆಗುತ್ತೆ. ಆದರೆ ಈಗಿನ ದಿನಗಳಲ್ಲಿ ಬರುವ ಸ್ಮಾರ್ಟ್ಫೋನ್ಸ್ಗಳಲ್ಲಿ ಲಿಥಿಯಂ ಅಯಾನ್ನಿಂದ ತಯಾರಿಸಿದ ಬ್ಯಾಟ್ರೀಸ್ ಬಳಸ್ತಾರೆ. ಈ ಬ್ಯಾಟ್ರೀಸ್ 100% ಚಾರ್ಜ್ ಆದ ನಂತರ ತನ್ನಷ್ಟಕ್ಕೆ ತಾನೇ ಚಾರ್ಜ್ನಿಂದ ಆಟೋ ಕಟ್ ಆಗುತ್ತೆ. ಇದರಿಂದ ಫೋನನ್ನು ರಾತ್ರಿ ಇಡೀ ಚಾರ್ಜ್ನಲ್ಲಿ ಇಡುವುದರಿಂದ ಬ್ಯಾಟ್ರಿ ಮತ್ತು ಫೋನ್ಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಈಗ ನಿಮಗೆ ಗೊತ್ತಾಗಿರುತ್ತೆ ಫೋನನ್ನು ರಾತ್ರಿ ಇಡೀ ಚಾರ್ಜ್ ಮಾಡುವುದರಿಂದ ಏನಾಗುತ್ತೆ ಅಂತ. ಫ್ಯಾಕ್ಟ್ ನಂಬರ್ 8, ನಿಮಗಿದು ಗೊತ್ತಾ? ನಾವು ಧರಿಸುವ ಬಟ್ಟೆಗಳು ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರ್ತವೆ. 2012ರಲ್ಲಿ ಮಾಡಿದ ಒಂದು ರಿಸರ್ಚ್ನಲ್ಲಿ ಬಯಲಾಗಿದ್ದು ಏನೆಂದರೆ, ನಮಗೆ ಇಷ್ಟವಾದ ಸುಂದರವಾದ ಬಟ್ಟೆಗಳನ್ನು ಧರಿಸುವುದರಿಂದ ನಮ್ಮ ಬ್ರೈನ್ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಇದನ್ನು ಎನ್ಕ್ಲೋತ್ಡ್ ಕಾಗ್ನಿಷನ್ ಅಂತ ಕರೀತಾರೆ. ಅಂದರೆ ನಾವು ಧರಿಸುವ ಬಟ್ಟೆಗಳ ಆಧಾರದ ಮೇಲೆ ನಮ್ಮ ಕಾನ್ಫಿಡೆನ್ಸ್, ಕ್ರಿಯೇಟಿವಿಟಿ, ಸರಿಯಾದ ಆಲೋಚನೆ ವಿಧಾನಗಳು ಆಧಾರವಾಗಿರ್ತವೆಯಂತೆ. ಫ್ಯಾಕ್ಟ್ ನಂಬರ್ 9, ಅಬ್ರಹಾಂ ಮತ್ತು ಜಾನ್ ಎಫ್ ಕೆನೆಡಿ ಇವರಿಬ್ಬರು ಅಮೆರಿಕದ ಮಾಜಿ ಅಧ್ಯಕ್ಷರು. ಇವರಿಬ್ಬರ ಬಯೋಗ್ರಫಿ ಸುಮಾರು 100%ನಷ್ಟು ಒಂದೇ ರೀತಿಯಾಗಿರುತ್ತೆ. ಅಬ್ರಹಾಂ ಲಿಂಕನ್ ಅವರು ಅಮೆರಿಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ 1846ರಲ್ಲಿ ಆಯ್ಕೆಯಾಗ್ತಾರೆ. ಜಾನ್ ಎಫ್ ಕೆನೆಡಿಯವರು ಅಮೆರಿಕದ ಕಾಂಗ್ರೆಸ್ ಪಾರ್ಟಿಯಲ್ಲಿ 1946ರಲ್ಲಿ ಆಯ್ಕೆಯಾಗ್ತಾರೆ. ಲಿಂಕನ್ ರವರು 1860ರಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ. ಕೆನೆಡಿಯವರು 1960ರಲ್ಲಿ ಪ್ರೆಸಿಡೆಂಟ್ ಆಗ್ತಾರೆ. ಇವರಿಬ್ಬರು ಕೂಡ ಸಿವಿಲ್ ರೈಟ್ಸ್ ಮೂಲಕವೇ ಆಯ್ಕೆಯಾಗ್ತಾರೆ. ಇವರಿಬ್ಬರು ಕೂಡ ಶುಕ್ರವಾರ ದಿನದಂದೇ ಕೊಲೆಯಾಗ್ತಾರೆ. ಇಬ್ಬರು ಕೂಡ ತಲೆಗೆ ಬುಲೆಟ್ ತಗುಲುವುದರಿಂದ ಸತ್ತು ಹೋಗ್ತಾರೆ. ಅಬ್ರಹಾಂ ಲಿಂಕನ್ ಅವರ ಸೆಕ್ರೆಟರಿ ಹೆಸರು ಕೆನೆಡಿ, ಕೆನೆಡಿಯವರ ಸೆಕ್ರೆಟರಿ ಹೆಸರು ಲಿಂಕನ್. ಇವರಿಬ್ಬರು ಕೂಡ ಅಮೆರಿಕನ್ ಸೌತರ್ನರ್ಸ್ನಿಂದ ಕೊಲೆಯಾಗ್ತಾರೆ. ಅಬ್ರಹಾಂ ಲಿಂಕನ್ರನ್ನ ಕೊಲೆ ಮಾಡಿದ ಜಾನ್ ಮಿಲ್ಕ್ ಸ್ಪೂತಿ ಥಿಯೇಟರ್ನಲ್ಲಿ ಲಿಂಕನ್ರನ್ನ ಕೊಲೆ ಮಾಡಿ ವೇರ್ ಹೌಸ್ನಲ್ಲಿ ಸಿಗ್ತಾನೆ. ಮಿಲ್ಕ್ ಸ್ಪೂತಿ ಡೇಟ್ ಆಫ್ ಬರ್ತ್ 1839. ಜಾನ್ ಎಫ್ ಕೆನೆಡಿರನ್ನ ಕೊಲೆ ಮಾಡಿದ ಲೀ ಹಾರ್ವೆ ಹೋಸ್ವರ್ಡ್ ಕೆನೆಡಿರನ್ನ ವೇರ್ ಹೌಸ್ನಲ್ಲಿ ಕೊಲೆ ಮಾಡಿ ಥಿಯೇಟರ್ನಲ್ಲಿ ಸಿಗ್ತಾನೆ. ಲೀ ಹಾರ್ವೆ ಡೇಟ್ ಆಫ್ ಬರ್ತ್ 1939. ಲಿಂಕನ್ ಮತ್ತು ಕೆನೆಡಿ ಇವರಿಬ್ಬರು ಸತ್ತ ನಂತರ ಆಯ್ಕೆಯಾದ ಇಬ್ಬರು ಪ್ರೆಸಿಡೆಂಟ್ರ ಹೆಸರು ಕೂಡ ಜಾನ್ಸನ್. ಲಿಂಕನ್ ರವರು ಸತ್ತ ನಂತರ ಆಯ್ಕೆಯಾದ ಜಾನ್ಸನ್ ಡೇಟ್ ಆಫ್ ಬರ್ತ್ 1808. ಕೆನೆಡಿಯವರು ಸತ್ತ ನಂತರ ಆಯ್ಕೆಯಾದ ಜಾನ್ಸನ್ ಡೇಟ್ ಆಫ್ ಬರ್ತ್ 1908. ಈ ರೀತಿಯ ಕೋಇನ್ಸಿಡೆನ್ಸ್ ಇವರಿಬ್ಬರ ಜೀವನದಲ್ಲಿ ಇನ್ನೂ ಬಹಳಷ್ಟಿವೆ. ಫ್ಯಾಕ್ಟ್ ನಂಬರ್ 10, DC ಕಾಮಿಕ್ಸ್ ಮೂವೀಸ್ಗಳಲ್ಲಿ ಸೂಪರ್ಮ್ಯಾನ್ ಕ್ಯಾರೆಕ್ಟರ್ ತುಂಬ ಫೇಮಸ್. ನಿಮ್ಮಲ್ಲಿ ಕೂಡ ಕೆಲವರು ಸೂಪರ್ಮ್ಯಾನ್ ಫ್ಯಾನ್ಸ್ ಇರಬಹುದು. ಸೂಪರ್ಮ್ಯಾನ್ ಫ್ಯಾನ್ಸ್ ಅಂದರೆ ಸೂಪರ್ಮ್ಯಾನ್ ಸಿನಿಮಾ ನೋಡ್ತಾರೆ ಅಥವಾ ಸೂಪರ್ಮ್ಯಾನ್ ಡ್ರೆಸ್ ಕೊಂಡುಕೊಳ್ತಾರೆ. ಆದರೆ ಫಿಲಿಪೈನ್ಸ್ ದೇಶಕ್ಕೆ ಸೇರಿದ ಹರ್ಬರ್ಟ್ ಚಾಮಿಸ್ ಎಂಬ ಈ ವ್ಯಕ್ತಿ ಮಾತ್ರ ಸೂಪರ್ಮ್ಯಾನ್ ಅಂತೆ ಕಾಣಿಸಿಕೊಳ್ಳಬೇಕೆಂದುಕೊಳ್ತಾನೆ. ಇದಕ್ಕಾಗಿ ಈತನು ತನ್ನ ಮುಖಕ್ಕೆ 23 ಬಾರಿ ಸರ್ಜರೀಸ್ಗಳನ್ನು ಮಾಡಿಸಿಕೊಳ್ತಾನೆ ಮತ್ತು ಅದರೊಂದಿಗೆ ಡಾಕ್ಟರ್ಸ್ ಬೇಡವೆಂದರೂ ಕೂಡ ಮಿಸಿಲೋಪಿಯೋ ಎಂಬ ಇಂಜೆಕ್ಷನನ್ನು ಹಾಕಿಸಿಕೊಂಡು ದೇಹವನ್ನು ತರಿಸಿಕೊಳ್ತಾನೆ ಮತ್ತು ಈ ಇಂಜೆಕ್ಷನ್ ಹಾಕಿಸಿಕೊಳ್ಳುವುದು ವಿಶ್ವಾದ್ಯಂತ ಇಲ್ಲಿಗಲ್. ಹೀಗೆ ಈತನು ಸೂಪರ್ಮ್ಯಾನ್ ಅಂತೆ ಕಾಣಲು ಇಷ್ಟು ರಿಸ್ಕ್ ತೆಗೆದುಕೊಂಡು ಸೂಪರ್ಮ್ಯಾನ್ ಆಗ್ತಾನೆ.
ಇವಾಗಿದ್ದವು ಈ ವಿಡಿಯೋದ ಫ್ಯಾಕ್ಟ್ಸ್. ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ರೀತಿಯ ಮತ್ತಷ್ಟು ವಿಡಿಯೋಸ್ ನಮ್ಮ ಚಾನಲಲ್ಲಿ ಸಿಗುತ್ತವೆ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡಲು ನಮ್ಮ RJ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.